ವಾವ್, ವಾಟ್ ಎ ಮ್ಯಾಚ್! ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ರೆಕಾರ್ಡ್ ಬ್ರೇಕರ್ಸ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ಗರ್ಲ್ಸ್ ಹವಾನು ಶುರುವಾಯಿತು. ಸ್ಟಾರ್ಟಿಂಗ್ನಲ್ಲಿ ಮ್ಯಾಚ್ ನೋಡ್ತಾ ಇದ್ದವ್ರಿಗೆ ಎಂದಿನಂತೆ ನಮ್ಮ ಮೊದಲನೇ ಪಂದ್ಯ ದೇವರಿಗೆ ಬಿಡ್ತಾರೇನೋ ಅಂತ ಅದಾಗಲೇ ಡಿಸೈಡ್ ಆಗಿಬಿಟ್ಟಿದ್ರು. ಆಮೇಲೆ ನೋಡಿ ಶುರುವಾಗಿದ್ದು ಅಸಲಿ ಪಿಕ್ಚರ್, ಬಾಲ್ ಟು ಬಾಲ್ ಆಕ್ಷನ್ ಸೀನ್. ಗುಜರಾತ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಇತಿಹಾಸವನ್ನು ಸೃಷ್ಟಿಸಿರುವಂತಹ ಬೆಂಗಳೂರು ಟೀಮ್ನ ಪರ್ಫಾರ್ಮೆನ್ಸ್ ಹೇಗಿತ್ತು, ಹಾಗೆ ಈ ಪಂದ್ಯದಲ್ಲಿ ಶ್ರೇಯಾಂಕ ಪಾಟೀಲ್ ಯಾಕೆ ಆಡಲಿಲ್ಲ, ಇಡೀ ಟೂರ್ನಿಂದಲೇ ಹೊರಬಿದ್ರ, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಒಂದ್ ಕಡೆ ICCಯ ಮಹತ್ವದ ಟೂರ್ನಿ ಚಾಂಪಿಯನ್ಸ್ ಟ್ರೋಫಿಗೆ ಬಾಯ್ಸ್ ಟೀಮ್ ರೆಡಿ ಆಗ್ತಾ ಇದ್ರೆ, ಇತ್ತ ಗರ್ಲ್ಸ್ ಎಲ್ಲರೂ ಕೂಡ WPL ನಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಶುಕ್ರವಾರವಷ್ಟೇ ವಡೋದರಾದಲ್ಲಿ 3ನೇ ಆವೃತ್ತಿಯ ಮೊದಲ ಮ್ಯಾಚ್ ನಡೆದಿದ್ದು, ಈ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆಗಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಫಸ್ಟ್ ಮ್ಯಾಚ್ನಲ್ಲೇ ಗುಜರಾತ್ನ ಬಗ್ಗು ಬಡಿದು ಬೆಂಗಳೂರು ಬ್ಯೂಟೀಸ್ ಅಂತೂ ದಾಖಲೆಯ ಜಯಬೇರಿಯನ್ನ ಬಾರಿಸಿದ್ದಾರೆ. ಭರ್ಜರಿ ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೀಮ್ ವಡೋದರಾದಲ್ಲಿ ಕೋಟಂಬಿ ಕ್ರಿಕೆಟ್ ಮೈದಾನದಲ್ಲಿ ಟಾಸ್ ಗೆದ್ದಂತ RCB ನಾಯಕಿ ಸ್ಮೃತಿ ಮಂದಾನ ಅವರು ಫಸ್ಟ್ ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಗುಜರಾತ್ ಆಟಗಾರ್ತಿಯರು ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಬೆಂಗಳೂರು ಬೌಲರ್ಗಳ ಬೆವರಿಳಿಸಿದ್ರು. ನಾಯಕಿ ಆಶ್ಲೆ ಗಾರ್ಡ್ನರ್ ಮತ್ತು ವಿಕೆಟ್ ಕೀಪರ್ ಬೆತ್ ಮೂನಿ ಸ್ಫೋಟಕ ಪ್ರದರ್ಶನವನ್ನ ನೀಡಿದ್ರು. ಓಪನರ್ ಆಗಿ ಬಂದಂತ ಮೂನಿ 42 ಎಸೆತಗಳಲ್ಲಿ 8 ಬೌಂಡ್ರಿಗಳ ಸಹಾಯದಿಂದ 56 ರನ್ಗಳನ್ನ ಚೆಚ್ಚಿ ಆಫ್ ಸೆಂಚುರಿ ಪೂರ್ಣಗೊಳಿಸಿದ್ರು. ಹಾಗೆ ಮಿಡಲ್ ಆರ್ಡರ್ ನಲ್ಲಿ ಬಂದಂತ ಆಶ್ಲೆ ಗಾರ್ಡ್ನರ್ ಅವರು 37 ಎಸೆತಗಳಲ್ಲಿ 3 ಬೌಂಡ್ರಿ ಹಾಗೆ 8 ಸಿಕ್ಸರ್ಗಳ ಸಹಾಯದಿಂದ 79 ರನ್ಗಳನ್ನ ಚೆಚ್ಚಿದ್ರು. ಈ ಇಬ್ಬರ ಸ್ಫೋಟಕ ಬ್ಯಾಟಿಂಗ್ ನಿಂದಾಗಿ ಗುಜರಾತ್ ಮಹಿಳಾ ತಂಡ 5 ವಿಕೆಟ್ಗಳನ್ನ ಕಳ್ಕೊಂಡು 201 ರನ್ಗಳ ಬೃಹತ್ ರನ್ ಅನ್ನು ಸ್ಕೋರ್ ಮಾಡಿತು. ಬಿಗ್ ಟಾರ್ಗೆಟ್ ಬೆನ್ನತ್ತಿದ ಬೆಂಗಳೂರಿಗೆ ಆರಂಭದಲ್ಲೇ ಆಘಾತ. 202 ರನ್ಗಳ ಟಾರ್ಗೆಟ್ ಬೆಂಗಳೂರು ಪಾಲಿಗೆ ಇದು ಬಿಗ್ ಟಾರ್ಗೆಟ್ ಆಗಿತ್ತು. ಈ ಬೃಹತ್ ಗುರಿಯನ್ನ ಬೆನ್ನತ್ತಿದಂತ ಬೆಂಗಳೂರು ತಂಡಕ್ಕೆ ಆರಂಭದಲ್ಲಿ ವಿಘ್ನ ಕೂಡ ಎದುರಾಯಿತು. ಓಪನರ್ ಆಗಿ ಬ್ಯಾಟಿಂಗ್ಗೆ ಬಂದಂತ ನಾಯಕಿ ಸ್ಮೃತಿ ಮಂದಾನ 9 ರನ್ಗಳಿಗೆ ಔಟ್ ಆದ್ರು. ಹಾಗೆ ವ್ಯಾಟ್ ಹೋಡ್ಜ್ ಅವರು 4 ರನ್ಗಳಿಗೆ ತಮ್ಮ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು. ಸೊ ಇಷ್ಟು ದೊಡ್ಡ ಮೊತ್ತದ ಗುರಿ ಮುಟ್ಟೋದು ಕಷ್ಟ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು 2 ವಿಕೆಟ್ ಬಿದ್ದಾಗ. ಬಟ್ ಆಮೇಲೆ ಕ್ರೀಸ್ಗೆ ಬಂದಂತ ಎಲಿಸ್ ಪೆರ್ರಿ ಚಾರ್ಜ್ ಶುರು ಮಾಡಿದ್ರು. 6 ಬೌಂಡ್ರಿ 2 ಸಿಕ್ಸರ್ಗಳ ನೆರವಿನಿಂದ 57 ರನ್ಗಳನ್ನ ಚೆಚ್ಚಿದ್ರು. ಮತ್ತೊಂದು ಕಡೆ ರಾಘವಿ ಬಿಸ್ಟ್ ಕೂಡ 25 ರನ್ಗಳನ್ನ ಬಾರಿಸಿದ್ರು. ಆದ್ರೆ ಪೆರ್ರಿ ಮತ್ತು ರಾಘವಿ ಔಟ್ ಆದ ಬಳಿಕ ರಿಚಾ ಘೋಷ್ ಮತ್ತು ಕನಿಕಾ ಅಹುಜಾ ಎಂಟ್ರಿ ಕೊಟ್ರು ನೋಡಿ. ಆಮೇಲೆ ಅಸಲಿ ಆಟ ಶುರುವಾಗಿತ್ತು. ಗುಜರಾತ್ ಆಟಗಾರ್ತಿಯರನ್ನ ಬೆಂಡೆತ್ತಿದ ರಿಚಾ ಮತ್ತು ಕನಿಕಾ. ರಿಚಾ ಘೋಷ್ ಮತ್ತು ಕನಿಕಾ ಅಹುಜಾ ಗುಜರಾತ್ ಬೌಲರ್ಸ್ ಗಳನ್ನ ಅಕ್ಷರಶಃ ಬೆಂಡೆತ್ತಿ ಫೀಲ್ಡರ್ಸ್ನ ಮೈದಾನದ ಮೂಲೆ ಮೂಲೆಗೂ ಕೂಡ ಅಡ್ಡಾಡುವಂತೆ ಮಾಡಿದ್ರು. 6, 4ಗಳ ಮಳೆಯನ್ನೇ ಸುರಿಸಿದ್ರು. ರಿಚಾ ಘೋಷ್ ಕೇವಲ 27 ಎಸೆತಗಳಲ್ಲಿ 64 ರನ್ಗಳನ್ನ ಚೆಚ್ಚಿದ್ರು. ಇದರಲ್ಲಿ 7 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳು ಸೇರಿದ್ವು. ಆರಂಭದಿಂದಲೇ ಭರ್ಜರಿ ಬ್ಯಾಟ್ ಬೀಸಿದಂತ ರಿಚಾ ಕೇವಲ 23 ಎಸೆತಗಳಲ್ಲಿ 50 ಅನ್ನು ಕೂಡ ಪೂರ್ಣಗೊಳಿಸಿದ್ರು. ಇದರೊಂದಿಗೆ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ವೇಗವಾಗಿ ಅರ್ಧ ಶತಕ ಸಿಡಿಸಿದ 5ನೇ ಆಟಗಾರ್ತಿ ಎಂಬ ದಾಖಲೆ ಬರೆದ್ರು. ಇನ್ನು ರಿಚಾಗೆ ಸಾಥ್ ಕೊಟ್ಟಂತ ಕನಿಕಾ ಕೂಡ ಜಸ್ಟ್ 13 ಬಾಲ್ಗಳಲ್ಲೇ 30 ರನ್ ಸಿಡಿಸಿದ್ರು. ಹೀಗೆ ಇವರಿಬ್ರು ಕೂಡ ಅಜೇಯವಾಗಿ ಆಡಿ ಬೆಂಗಳೂರು ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದ್ರು. 18.3 ಓವರ್ಗಳಲ್ಲಿ 4 ವಿಕೆಟ್ಗಳನ್ನ ಕಳ್ಕೊಂಡಂತ ಬೆಂಗಳೂರು ತಂಡ ಟಾರ್ಗೆಟ್ ಅನ್ನ ರೀಚ್ ಆಯಿತು. ಮೊದಲ ಪಂದ್ಯವನ್ನ ಗೆದ್ದುಕೊಳ್ತು. RCB ಪರ ಇತಿಹಾಸ ಸೃಷ್ಟಿಸಿದ ರಿಚಾ ಘೋಷ್. ಗುಜರಾತ್ ಜೈಂಟ್ಸ್ ಬೌಲರ್ಗಳನ್ನ ಮನಸೋ ಇಚ್ಛೆ ದಂಡಿಸಿದಂತ ರಿಚಾ ಘೋಷ್ ಕೆಲ ದಾಖಲೆಗಳನ್ನು ಕೂಡ ಬರೆದ್ರು. ಕೇವಲ 23 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದ್ರು. ಇದರೊಂದಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ RCB ಪರ ಸ್ಫೋಟಕ ಅರ್ಧ ಶತಕ ಸಿಡಿಸಿದ ಭಾರತೀಯ ಬ್ಯಾಟರ್ ಎಂಬ ದಾಖಲೆ ಇವರ ಪಾಲಾಯಿತು. ಅಲ್ಲದೆ WPL ನಲ್ಲಿ ಅತಿ ವೇಗದ ಅರ್ಧ ಶತಕ ಬಾರಿಸಿದ 5ನೇ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾದರು. ಇನ್ನು ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರೋದು ಸೋಫಿಯಾ ಡಂಕ್ಲಿ. 2023ರಲ್ಲಿ ಗುಜರಾತ್ ಜೈಂಟ್ಸ್ ಪರ ಕಣಕ್ಕಿಳಿದಂತ ಡಂಕ್ಲಿ RCB ವಿರುದ್ಧ ಕೇವಲ 18 ಎಸೆತಗಳಲ್ಲಿ ಆಫ್ ಸೆಂಚುರಿಯನ್ನ ಸಿಡಿಸಿದ್ರು. ಇದೀಗ ಗುಜರಾತ್ ಜೈಂಟ್ಸ್ ವಿರುದ್ಧ ರಿಚಾ ಘೋಷ್ 23 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿ ಮಿಂಚಿದ್ದಾರೆ. ಮಿಸ್ ಫೀಲ್ಡಿಂಗ್ ನಿಂದಲೇ ಹೊಡೆತ ತಿಂದ ಗುಜರಾತ್. ಆಕ್ಚುಲಿ ಬ್ಯಾಟಿಂಗ್ ನಲ್ಲಿ ಮಿಂಚಿದಂತ ಗುಜರಾತ್ ತಂಡ ಈ ಮಟ್ಟಿಗೆ ಸೋಲೋಕೆ ಕಾರಣನೇ ಅವರ ಮಿಸ್ ಫೀಲ್ಡಿಂಗ್. ಹೌದು, ಗುಜರಾತ್ ತಂಡದ ಆಟಗಾರ್ತಿಯರು ಬ್ಯಾಟಿಂಗ್ ನಲ್ಲಿ ಬೊಂಬಾಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ರು. ಆದ್ರೆ ಅವರು ಮೇಜರ್ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ದು ಅಂದ್ರೆ ಫೀಲ್ಡಿಂಗ್ ನಲ್ಲಿ. RCB ಪರ ಓಪನರ್ಸ್ ಆಗಿ ಬ್ಯಾಟಿಂಗ್ಗೆ ಬೀಳಿದಂತ ಸ್ಮೃತಿ ಮಂದಾನ ಹಾಗೆ ಡ್ಯಾನ್ ವ್ಯಾಟ್ ಅವರು ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರೆ. 200+ ರನ್ ಚೇಸಿಂಗ್ ಇದ್ದಾಗ ಓಪನರ್ಸ್ ಇಷ್ಟು ಬೇಗ ಔಟ್ ಆಗಿದ್ದು ಅಂದ್ರೆ ಬೆಂಗಳೂರು ತಂಡಕ್ಕೆ ದೊಡ್ಡ ಹಿನ್ನಡೆಯಾಗಿತ್ತು.
ಬಟ್ 3ನೇ ಸ್ಲಾಟ್ನಲ್ಲಿ ಬ್ಯಾಟಿಂಗ್ಗೆ ಬಂದಂತ ನಮ್ಮ RCB ಅಭಿಮಾನಿಗಳ ಕ್ರಶ್ ಅಂತಾನೆ ಕರೆಸಿಕೊಳ್ಳೋ ಎಲ್ಲಿಸ್ ಪೆರಿ ಬೆಂಕಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. ಇಂಥ ಟೈಮಲ್ಲಿ ಪೆರ್ರಿ ಕ್ಯಾಚ್ ನ ಡ್ರಾಪ್ ಮಾಡಿದ್ರು ಗುಜರಾತ್ ಪ್ಲೇಯರ್ಸ್. ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡಂತ ಪೆರ್ರಿ 57 ರನ್ಗಳನ್ನ ಬಾರಿಸಿದ್ರು. ಇನ್ನ ರಿಚಾ ಘೋಷ್ ಕೂಡ ಕ್ಯಾಚ್ ಹಾಗೆ ಮಿಸ್ ಆಗಿತ್ತು. ಮೊದಲ ಓವರ್ನಲ್ಲೇ ಅಂದ್ರೆ ಮೊದಲನೇ ಎಸೆತದಲ್ಲೇ 6 ಅನ್ನ ಹೊಡಿತಾರೆ ರಿಚಾ ಘೋಷ್ ಅವರು. ಅದನ್ನ ಮಿಸ್ ಆಗಿ ಫೀಲ್ಡಿಂಗ್ ಮಾಡ್ತಿದ್ದಂತ ಗುಜರಾತ್ ಆಟಗಾರ್ತಿಯರು ಕ್ಯಾಚ್ ಅನ್ನ ಮಿಸ್ ಮಾಡ್ತಾರೆ. ಸೊ ಇದೇ ಅಡ್ವಾಂಟೇಜ್ ಆಗಿ ರಿಚಾ ಘೋಷ್ ಅವರು ಬೆಂಗಳೂರು ತಂಡವನ್ನ ವಿನ್ನಿಂಗ್ ಮಾಡುವಲ್ಲಿ ಅತಿ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಷ್ಟೇ ಅಲ್ಲದೆ ಗುಜರಾತ್ ಆಟಗಾರ್ತಿಯರು ಸಾಕಷ್ಟು ಬೌಂಡ್ರಿಗಳನ್ನು ಕೂಡ ತಪ್ಪಿಸೋ ಅವಕಾಶವಿದ್ರೂ ಕೂಡ ಕೈಚೆಲ್ಲಿಕೊಳ್ತಾರೆ. ಹೀಗಾಗಿ ಮೊದಲ ಪಂದ್ಯದಲ್ಲಿ ಗುಜರಾತ್ ಸೋಲಿಗೆ ಮೇಜರ್ ಮಿಸ್ಟೇಕ್ಸ್ ಆಗಿ ಕಂಡಿದ್ದೆ ಅವರ ಕಳಪೆ ಫೀಲ್ಡಿಂಗ್. 200+ ಟಾರ್ಗೆಟ್ ಚೇಸ್ ಮಾಡಿ RCB ದಾಖಲೆ. ಇನ್ನು ಗುಜರಾತ್ ವಿರುದ್ಧ ಗೆಲ್ಲೋ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಲವು ದಾಖಲೆಗಳನ್ನು ಕೂಡ ಬರೆದಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಗರಿಷ್ಠ ರನ್ಗಳನ್ನ ಚೇಸ್ ಮಾಡಿ ಗೆದ್ದಂತ ದಾಖಲೆ ಈಗ ಬೆಂಗಳೂರು ತಂಡದ ಪಾಲಾಗಿದೆ. ಇದಕ್ಕೂ ಮುನ್ನ ಈ ದಾಖಲೆ ಮುಂಬೈ ಇಂಡಿಯನ್ಸ್ ತಂಡದ ಹೆಸರಿನಲ್ಲಿತ್ತು. 2024ರಲ್ಲಿ ಗುಜರಾತ್ ಜೈಂಟ್ಸ್ ನೀಡಿದಂತ 191 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿ ಮುಂಬೈ ಇಂಡಿಯನ್ಸ್ ಈ ದಾಖಲೆ ನಿರ್ಮಿಸಿದ್ರು. ಇದೀಗ 207 ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನತ್ತಿ ಗೆಲ್ಲುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ. WPL ಇತಿಹಾಸದಲ್ಲಿ ಅತಿ ದೊಡ್ಡ ರನ್ ಚೇಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು 2023ರಲ್ಲಿ ಇದೇ ಗುಜರಾತ್ ತಂಡದ ವಿರುದ್ಧ 189 ರನ್ಗಳನ್ನ ಚೇಸ್ ಮಾಡಿದ್ದು 3ನೇ ಅತಿ ದೊಡ್ಡ ಚೇಸಿಂಗ್ ಆಗಿತ್ತು. ಇನ್ನು ನಿನ್ನೆಯ ಪಂದ್ಯದಲ್ಲಿ RCB ಪರ ರೇಣುಕಾ ಸಿಂಗ್ ಉತ್ತಮವಾಗಿ ಬೌಲಿಂಗ್ ಅನ್ನ ಮಾಡಿದ್ರು. 4 ಓವರ್ಗಳಲ್ಲಿ 25 ರನ್ಗಳನ್ನ ನೀಡಿ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಉಳಿದಂತೆ ಕನಿಕಾ ಅಹುಜಾ, ಪ್ರೇಮಾ ರಾವ್ ತಲಾ ಒಂದೊಂದು ವಿಕೆಟ್ಗಳನ್ನ ಪಡೆದು ಮಿಂಚಿದ್ರು. ಇಂಜುರಿ ಕಾರಣದಿಂದ ಟೂರ್ನಿಯಿಂದಲೇ ಶ್ರೇಯಾಂಕ ಔಟ್. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮೊದಲ ಪಂದ್ಯದಲ್ಲಿ RCB ಕಣಕ್ಕಿಳಿದಾಗ ಬಹುತೇಕ ಕನ್ನಡಿಗರ ಕಣ್ಣು ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅವರ ಮೇಲೆ ಇತ್ತು. RCB ಅಭಿಮಾನಿಗಳ ನೆಚ್ಚಿನ ಟಗರುಪುಟ್ಟಿ ಪರ್ಫಾರ್ಮೆನ್ಸ್ ನೋಡೋಕೆ ಕಾಯ್ತಾ ಇದ್ರು. ಆದರೆ ಶ್ರೇಯಾಂಕ ನಿನ್ನೆಯ ಪಂದ್ಯವನ್ನು ಆಡಲಿಲ್ಲ. ಅದಕ್ಕೆ ಕಾರಣ ಇಂಜುರಿ. ಸ್ಟಾರ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಅವರು ಗಾಯದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಅವರು ಈ ಬಾರಿಯ ಟೂರ್ನಿಂದಲೇ ಹೊರಗುಳಿಯುತ್ತಾರೆ ಅನ್ನುವಂಥ ವರದಿ ಕೂಡ ಆಗಿದೆ. ಮೊಣಕಾಲಿನ ಗಾಯದ ಸಮಸ್ಯೆಯ ಕಾರಣದಿಂದಾಗಿ ಶ್ರೇಯಾಂಕ ಪಾಟೀಲ್ ಅವರು 2024ರ ಮಹಿಳಾ T20 ವಿಶ್ವಕಪ್ ಬಳಿಕ ಯಾವುದೇ ಸ್ಪರ್ಧಾತ್ಮಕ ಕ್ರಿಕೆಟ್ ಅನ್ನು ಆಡ್ತಾ ಇಲ್ಲ. ಅಲ್ಲದೆ ಆಸ್ಟ್ರೇಲಿಯಾ ಪ್ರವಾಸ ಹಾಗೆ ವೆಸ್ಟ್ ಇಂಡೀಸ್ ಮತ್ತು ಐರ್ಲೆಂಡ್ ವಿರುದ್ಧದ ಸರಣಿಗಳಲ್ಲೂ ಕೂಡ ಹೊರಗಿಳಿದಿದ್ರು. 2024ರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಶ್ರೇಯಾಂಕ. ಇನ್ನು ಕಳೆದ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಶ್ರೇಯಾಂಕ ಪಾಟೀಲ್ ಬೆಂಗಳೂರು ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸುವಲ್ಲಿ ದೊಡ್ಡ ಕೊಡುಗೆಯನ್ನ ನೀಡಿದ್ರು. ಅದರಲ್ಲೂ ಕೂಡ ಫೈನಲ್ ಮ್ಯಾಚ್ನಲ್ಲಂತೂ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ನಲ್ಲಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ 4 ವಿಕೆಟ್ಗಳನ್ನ ಬೇಟೆಯಾಡಿದ್ರು. 3.3 ಓವರ್ಗಳನ್ನ ಬೌಲ್ ಮಾಡಿದ್ದ ಶ್ರೇಯಾಂಕ ಕೇವಲ 12 ರನ್ಗಳನ್ನ ಮಾತ್ರ ನೀಡಿ 4 ವಿಕೆಟ್ಗಳನ್ನ ಕಬಳಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 113 ರನ್ಗಳಿಗೆ ಆಲ್ ಔಟ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಶ್ರೇಯಾಂಕ ಅವರನ್ನ ಹೊರತುಪಡಿಸಿ ಬೇರೆ ಯಾವುದೇ ಆಟಗಾರ್ತಿ WPLನಲ್ಲಿ 2 ಸಲ 4 ವಿಕೆಟ್ಗಳನ್ನ ಪಡೆದಿರಲಿಲ್ಲ. ಅಲ್ಲದೆ 2024ರ ಟೂರ್ನಿಯಲ್ಲಿ ಒಟ್ಟು 13 ವಿಕೆಟ್ಗಳನ್ನ ಕಬಳಿಸುವ ಮೂಲಕ ಪರ್ಪಲ್ ಕ್ಯಾಪ್ ವಿನ್ನರ್ ಕೂಡ ಆಗಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಗಾಯದ ಕಾರಣದಿಂದ 2024ರ ಟೂರ್ನಿಯಲ್ಲೂ ಕೂಡ ಆರಂಭದ ಪಂದ್ಯಗಳನ್ನ ಶ್ರೇಯಾಂಕ ಮಿಸ್ ಮಾಡಿಕೊಂಡಿದ್ರು. ಆ ನಂತರ ತಂಡದಲ್ಲಿ ಸ್ಥಾನವನ್ನು ಪಡೆದು ಜಸ್ಟ್ 8 ಪಂದ್ಯಗಳಲ್ಲೇ ಈ ಸಾಧನೆಯನ್ನ ಮಾಡಿ ಪರ್ಪಲ್ ಕ್ಯಾಪ್ ಅನ್ನ ಗೆದ್ದಿದ್ರು. ಹೀಗಾಗಿ ಈ ಸಲ ಆರಂಭದಿಂದಲೇ ಶ್ರೇಯಾಂಕ ಅವರ ಅಬ್ಬರವನ್ನ ನೋಡೋಕೆ ಕನ್ನಡಿಗರು ಕಾಯ್ತಾ ಇದ್ರು. ಆದ್ರೀಗ ಮತ್ತೊಮ್ಮೆ ಇಂಜುರಿಯಿಂದಾಗಿ ನಮ್ಮ ಟಗರುಪುಟ್ಟಿ ಪ್ಲೇಯಿಂಗ್ 11ನಿಂದ ಹೊರಬಿದ್ದಿದ್ದು RCB ಫ್ಯಾನ್ಸ್ ಕೂಡ ನಿರಾಸೆಗೊಂಡಿದ್ದಾರೆ. ಒಟ್ನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಬ್ಬರ ಶುರುವಾಗಿದ್ದು RCB ಟೀಮ್ ದಾಖಲೆಯ ಶುಭಾರಂಭ ಮಾಡಿದೆ. ಶನಿವಾರ ಅಂದ್ರೆ ಇವತ್ತು ಟೂರ್ನಿಯ 2ನೇ ಪಂದ್ಯ ನಡೆಯಲಿದೆ. ಈ ಪಂದ್ಯ ವಡೋದರಾದಲ್ಲೇ ನಡೆಯಲಿದ್ದು ಮಾಜಿ ಚಾಂಪಿಯನ್ ಆಗಿದ್ದಂತ ಮುಂಬೈ ಇಂಡಿಯನ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆಯಲಿದೆ. ಸೊ ಫೈನಲ್ ಆಗಿ ಯಾರೆಲ್ಲ ಶ್ರೇಯಾಂಕ ಪಾಟೀಲ್ನ ಮಿಸ್ ಮಾಡಿಕೊಳ್ತಿದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.